ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಆರಂಭದಲ್ಲಿ ಬರೀ ಜಗಳ, ಅರಚಾಟ, ಕಿರುಚಾಟಗಳಿಂದಲೇ ರೇಜ್ಗೆ ಹಿಡಿಸಿದ್ದ ಬಿಗ್ ಬಾಸ್ ಶೋ ಕೊನೆಯಲ್ಲಿ ಭಿನ್ನವಾದ ಟಾಸ್ಕ್ಗಳ ಮೂಲಕ ಜನರ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಹಲವು ತಿರುವುಗಳ ಮೂಲಕ ಯಶಸ್ವಿ ಹಾದಿಯತ್ತ ಮುನ್ನಡೆಯುತ್ತಿದೆ. ಕಳೆದ ವಾರ ಬಿಗ್ ಫೈಟ್ ಮೂಲಕ ಫೈನಲ್ ಪ್ರವೇಶಿಸಿರುವ ಹಳ್ಳಿ ಐದ ಹನುಮಂತ ಜೊತೆ ದೋಸ್ತ ಧನಂಜಯ್ ಆಚಾರ್ ಕೂಡ ಟಾಸ್ಕ್ಗಳ ಮೂಲಕ ಮಿಡ್ ನೈಟ್ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ. ಈವರೆಗಿನ ಬಿಗ್ ಬಾಸ್ ಸರಣಿಯಲ್ಲಿ ಪ್ರಬಲ ಸ್ಪರ್ಧಿಗಳು ಎಂದು ಬಿಂಬಿಸಿಕೊಂಡಿದ್ದ ರಜತ್, ವಿಕ್ರಮ್ ಮತ್ತು ಉಗ್ರಂ ಮಂಜು ಫಿನಾಲೆ ಪ್ರವೇಶದ ಟಾಸ್ಕ್ಗಳಲ್ಲಿ ಕಳಪೆ ಸಾಧನೆ ಮೂಲಕ ಕೊನೆಯವರಾಗಿ ಉಳಿದಿದ್ದಾರೆ. ಎಮೋಷನಲ್ ಕಂಟೆಂಟ್ ಮೂಲಕ ಜನಪ್ರಿಯಳಾಗಿದ್ದ ಭವ್ಯ ಗೌಡ ಕೂಡ ಪ್ರಬಲ ಕಂಟೆಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಧನಂಜಯ್ ಆಚಾರ್ಯ ಮತ್ತು ಭವ್ಯ ಅವರ ನಡುವೆ ಟಾಸ್ಕ್ಗಳ ಅಂಕಗಳಲ್ಲಿ ಪ್ರಬಲ ಪೈಪೋಟಿ ಏರ್ಪಟ್ಟಿತ್ತು. ಧನಂಜಯ್ ಆಚಾರ್ಯ ಒಂದು ಹೆಜ್ಜೆ ಮುಂದೆ ಹೋಗಿ ಮೆರಿಟ್ನಲ್ಲಿ ಆಯ್ಕೆಯಾಗಿದ್ದರು. ಆದರೂ ಬಿಗ್ ಬಾಸ್ ನೀಡಿದ ಮಾತಿನಂತೆ ಸಹಸ್ಪರ್ಧಿಗಳ ಅಂಕಗಳಲ್ಲಿ 50% ಕಸಿದುಕೊಳ್ಳುವ ವಿಶೇಷ ಅಧಿಕಾರ ನೀಡಿದಾಗ ವಿಜೇತ ಧನಂಜಯ್ ಆಚಾರ್ಯಗೆ ನೀಡಿತು. ಅಳೆದು ತೂಗಿ ಭವ್ಯ ಅವರ ಬುಟ್ಟಿಗೆ ಕೈಹಾಕಿ ಅಂಕ ಕಸಿದರು. 2ನೇ ಸ್ಥಾನದಲ್ಲಿದ್ದ ಭವ್ಯ ಸಹಜವಾಗಿಯೇ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಧನಂಜಯ್ ಈಗಾಗಲೇ ಫೈನಲ್ ಪ್ರವೇಶಿಸುವ ಅರ್ಹತೆ ಹೊಂದಿದ್ದರು. ಆಗಿದ್ದ ಮೇಲೆ ನಾನು ಕಷ್ಟಪಟ್ಟು ಆಟವಾಡಿ ಗಳಿಸಿದ ಅಂಕಗಳನ್ನು ಕಸಿದುಕೊಳ್ಳುವ ಅಧಿಕಾರ ನೀಡುವ ಅಗತ್ಯ ಏನಿತ್ತು ಎಂದು ಸಾತ್ವಿಕ ಸಿಟ್ಟನ್ನು ಹೊರಹಾಕಿದ್ದಾರೆ. ಟಾಸ್ಕ್ಗಳಲ್ಲಿ ಧನಂಜಯ್ ಆಚಾರ್ಯ ಸ್ಟ್ರಾಟಜಿಗಳು ಚೆನ್ನಾಗಿ ಕೆಲಸ ಮಾಡಿದೆ. ಪಜಲ್ ಜೋಡಿಸುವುದರಲ್ಲಿ ದುರ್ಬಲ ಎನಿಸಿಕೊಂಡಿದ್ದ ವಿಕ್ರಮ್ ನನ್ನು ಎದುರಾಳಿಯಾಗಿ ಆಯ್ಕೆ ಮಾಡಿದ್ದು, ಗೆಲ್ಲಲು ನೋವನ್ನು ಮರೆತು ತೊಡಗಿಸಿಕೊಳ್ಳುವ ಮೋಕ್ಷಿತರನ್ನು ಸಹಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಛಲಗಾತಿ ಎಂದೇ ಬಿಂಬಿಸಿಕೊಂಡಿರುವ ಭವ್ಯರನ್ನು ಉದ್ದೇಶಪೂರ್ವಕವಾಗಿ ದೂರ ಇಡುವ ಧನಂಜಯ್ ಅವರ ಲೆಕ್ಕಾಚಾರ ಫಲ ನೀಡಿದೆ. ಅಲ್ಟಿಮೇಟ್ ಕ್ಯಾಪ್ಟನ್ ಹಾಗೂ ಉಸ್ತುವಾರಿ ಹನುಮಂತ ಮೊದಲು ಮಾಡಿದ ಎಡವಟ್ಟು ಪುನರಾವರ್ತನೆಯಾಗಬಾರದು ಎಂಬ ಕಾರಣಕ್ಕೆ ರೂಲ್ಸ್ಗಳನ್ನು ಕಣ್ಣಿಟ್ಟು ಓದುತ್ತಿದ್ದರು. ಆದರೂ ಒಂದೆರಡು ಸಣ್ಣಪುಟ್ಟ ಲೋಪಗಳಂತೂ ಉಸ್ತುವಾರಿಯಲ್ಲಿ ನಡೆಯಿತು. ಅದನ್ನು ಮೀರಿ ಬಿಗ್ ಬಾಸ್ನ ದೋಸ್ತ್ಗಳು ಫೈನಲ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಉಗ್ರಂ ಮಂಜು ಅವರ ಆರ್ಭಟ ಪ್ರಯೋಜನಕ್ಕೆ ಬರಲಿಲ್ಲ. ನಿರೀಕ್ಷಿತ ಯಶಸ್ಸು ಪಡೆಯದ ಉಗ್ರಂ ಮಿಡ್ ನೈಟ್ ಎಲಿಮಿನೇಷನ್ನಿಂದ ನಿರ್ಗಮಿಸಬಹುದು ಎಂಬ ವಿಷಾದದಲ್ಲಿದ್ದಂತಿದೆ. ತನ್ನ ಗೆಳತಿ ಹಾಗೂ ಮಾನಸ ಸಹೋದರಿಗೆ ಫೈನಲ್ನಲ್ಲಿ ಉಳಿಯುತ್ತೀರಾ ಎಂದು ಬರೆದುಕೊಡುತ್ತೇನೆ ಎಂದು ಹೇಳುವ ಮೂಲಕ ತಾನು ಹೊರಟೆ ಎಂದು ಸಂದೇಶ ನೀಡಿದ್ದಾರೆ. ಈವರೆಗೂ ಗೌತಮಿಯೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದ ಉಗ್ರಂ ಕೊನೆಗೆ ಮಾನಸ ಸಹೋದರಿ ಮೋಕ್ಷಿತ ಬಗ್ಗೆ ಮೃದುವಾದ ಮಾತುಗಳನ್ನಾಡುತ್ತಿದ್ದಾರೆ. ಆಕೆಗಿರುವ ಮೆಚುರಿಟಿ ನನಗಿಲ್ಲದಾಯಿತು ಎಂದು ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಈವರೆಗೂ ಗೆಳತಿಯ ಪಿಸುಗಾಟಗಳನ್ನೇ ಕೇಳುತ್ತಿದ್ದ ವೀಕ್ಷಕರಿಗೆ ಮಂಜು ಕೊನೆಯ ಹಂತದಲ್ಲಿ ತಂಗಿಯ ಹೆಸರಿನೊಂದಿಗೆ ಎಮೋಷನಲ್ ಗೇಮ್ ಆಡುತ್ತಿದ್ದಾರೆ ಎಂಬ ಅನುಮಾನ ಕಾಡಲಾರಂಭಿಸಿದೆ. ಆಟದಲ್ಲಿ ಗೆಲ್ಲುವವರನ್ನು ಹೂವೆ ಮಾಡಿಕೊಳ್ಳುವ ಮೂಲಕ ಗೆಲ್ಲಬಹುದಾದ ಅಂಕಗಳ ಅವಕಾಶದಲ್ಲಿ ಗೌತಮಿ 2 ಬಾರಿ ಯಶಸ್ವಿಯಾಗಿ ಆಟ ಆಡಿದ್ದಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿ ಪ್ರಬಲರು ಎನಿಸಿಕೊಂಡವರಿಗಿಂತ ಮುಂದೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದುರ್ಬಲರು, ಪ್ರಬಲರು, ಸ್ಟ್ರಾಂಗ್, ವೀಕ್ ಎಂಬ ಲೆಕ್ಕಾಚಾರಗಳಲ್ಲಿ ಸಾಕಷ್ಟು ಎಡವಟ್ಟುಗಳಾಗಿವೆ. ಪ್ರಬಲ ಸ್ಪರ್ಧಿಗಳು ಎಂದು ಹೇಳಲಾಗಿದ್ದ ವಿಕ್ರಮ್, ರಜತ್ ಅವರು ಕೊನೆಯ ಟಾಸ್ಕ್ಗಳಲ್ಲಿ ನಿಯಂತ್ರಣರಾಗಿ ಕಂಡುಬಂದಿದ್ದಾರೆ. ಆರಂಭದಲ್ಲಿ ಒಂದಿಷ್ಟು ಆಟಗಳಿಂದ ಹೊರಗುಳಿಯಬೇಕಾದ ಸಂದರ್ಭ ಬಂದಾಗ ವಿಕ್ರಮ್ ಆಟ ಗೊತ್ತಿದ್ದರೂ ಕೈಕಟ್ಟಿ ಸುಮ್ಮನೆ ಕೂರುವುದು ಕಷ್ಟ ಎಂದು ಚಡಪಡಿಸುತ್ತಿದ್ದರು. ಆದರೆ ಆಟ ಆಡುವ ಅವಕಾಶ ಸಿಕ್ಕಾಗ ನಿರೀಕ್ಷಿತ ಸಾಮರ್ಥ್ಯ ತೋರಿಸದೆ ವೈಫಲ್ಯ ಅನುಭವಿಸಿದ್ದರು. ಈ ಹತಾಶೆಯನ್ನು ಜೋಡಿ ಅಕ್ಕಿ ಭವ್ಯರ ಮೇಲೆ ವಿಕ್ರಮ್ ವ್ಯಕ್ತಪಡಿಸಿದರು. ವಿಕ್ರಮ್ ಬಳಸಿದ ಕೆಲ ಅಸಂಸದೀಯ ಪದಗಳಿಗೆ ಬಿಗ್ ಬಾಸ್ ಬೀಪ್ ಸೌಂಡ್ ಹಾಕಬೇಕಾದ ಪರಿಸ್ಥಿತಿ ಬಂತು. ಭವ್ಯ ನನ್ನನ್ನು ತನ್ನ ಗೆಲುವಿಗೆ ಮೆಟ್ಟಿಲಾಗಿ ಬಳಸಿಕೊಂಡರು ಎಂದು ವಿಕ್ರಮ್ ಹೇಳಿದಾಗ ಖುದ್ದು ಭವ್ಯ ಸಿಟ್ಟಾಗಿ ದೂರ ಹೋಗಿದ್ದು ಗಮನ ಸೆಳೆಯಿತು. ಆರಂಭದಲ್ಲಿ ಜಗಳದ ಮೂಲಕ ಜನರ ಗಮನ ಸೆಳೆಯಲು ಯತ್ನಿಸಿ ಅಪವಾದಕ್ಕೆ ಗುರಿಯಾಗಿದ್ದ ಬಿಗ್ ಬಾಸ್ ಕೊನೆಗೆ ಮನುಷ್ಯರ ಮುಖವಾಡಗಳನ್ನು ಕಳಚುವ, ಗೆಲುವು ಸೋಲುಗಳಿಗೆ ಕಾರಣವಾಗುವ ಮಾನಸಿಕ ಸ್ಥಿತಿಗಳ ಪರಿಚಯ ಮಾಡುವ ಮೂಲಕ ಹೊಸ ಸ್ವರೂಪ ಪಡೆದಿದೆ.